ಲಾರ್ಡ್ ಕರ್ತಲಿ ಪ್ರಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯವನ್ನ ದೇವರ ರಾಜ್ಯಕ್ಕೆ ಯಾರು ಸೇರಲಾರರು ಅಂದ್ರೆ ದೇವರ ರಾಜ್ಯಕ್ಕೆ ಯಾರು ಬಾಧ್ಯಸ್ಥರಲ್ಲ, ಯಾರು ದೇವರ ರಾಜ್ಯಕ್ಕೆ ಸೇರಲ್ರು, ಅವ್ರು ಯಾರು? ಬೈಬಲ್ ಪ್ರಕಾರ ವಾಕ್ಯವನ್ನು ಓದೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ ಅದರ 19ನೇ ವಾಕ್ಯದಲ್ಲಿ ನಾವು ನೋಡುವಾಗ ವಚನ ಹೇಳುತ್ತೆ, ಯಾರು ದೇವರ ರಾಜ್ಯಕ್ಕೆ ಸೇರಲ್ರು. ಮೊದಲನೇದು, ಜಾರತ್ವ ಮಾಡುವವರು, ಬಂಡುತನ, ನಾಚಿಕೆಗೇಡಿತನ, ವಿಗ್ರಹಾರಾಧನೆ, ಮಾಟ, ಹಗೆತನ, ಜಗಳ, ಹೊಟ್ಟೆಕಿಚ್ಚು, ಸಿಟ್ಟು, ಕಕ್ಷೆಭೇದ, ಭಿನ್ನಮತ, ಮತ್ಸರ ಮತ್ತೆ ಕುಡುಕುತನ, ದುಂದೌತಣ, ಇವುಗಳ ವಿಷಯದಲ್ಲಿ ಇಂಥ ಕಾರ್ಯಗಳನ್ನು ನಡೆಸುವವರು ದೇವರ ರಾಜ್ಯಕ್ಕೆ ಬಾಧ್ಯರಾಗುವುದಿಲ್ಲ. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ವಚನದ ಆಧಾರದ ಮೇಲೆ ಯಾರಲ್ಲಿ ಜಾರತ್ವ ಇರ್ತದೋ, ಯಾರಲ್ಲಿ ಬಂಡುತನ ಇರ್ತದೋ, ಹೊಟ್ಟೆ ಕಿಚ್ಚಿರುತ್ತೋ, ಜಗಳ ಇರುತ್ತದೋ, ಮಾಟ ಮಂತ್ರಗಳನ್ನು ಮಾಡ್ತಾರೋ, ಮತ್ತೆ ಮತ್ಸರ, ಭಿನ್ನಮತ, ಇಂಥ ಒಂದು ಸಿಟ್ಟು ಕೋಪ ಇರ್ತದೋ, ಇವರು ದೇವರ ರಾಜ್ಯಕ್ಕೆ ಸೇರಲಾರರು. ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಈ ಮಾಟ ಮಾಡ್ತಕ್ಕಂಥದ್ದು ಬಿಟ್ಟು ಬಿಡ್ರಿ, ಸಿಟ್ಟು ಬಿಟ್ಟು ಬಿಡ್ರಿ, ಕೋಪ ಬಿಟ್ಟು ಬಿಡ್ರಿ, ಜಗಳ ಬಿಟ್ಟು ಬಿಡ್ರಿ, ಮತ್ತೆ ವಚನ ಜಾರತ್ವ ಹಗೆತನ ಬಿಡ್ರಿ. ನೀವು ದೇವರ ರಾಜ್ಯಕ್ಕೆ ಬಾಧ್ಯಸ್ಥರಾಗಬೇಕಾದ್ರೆ ಕ್ರಿಸ್ತನ ಪ್ರೀತಿಯಲ್ಲಿ ಬನ್ರಿ, ರಕ್ಷಣೆಯಲ್ಲಿ ಬರ್ರಿ. ದೇವರ ರಾಜ್ಯಕ್ಕೆ ಯಾರು ಸೇರಲ್ರು? ಮಾಟ ಮಾಡುವರು ಸೇರಲ್ರು, ಜಾರತ್ವರು, ಸುಳ್ಳುಗಾರರು, ಮೋಸಗಾರರು, ಸಿಟ್ಟರು, ಮತ್ತೆ ಕರ್ತನಲ್ಲಿ ಪ್ರಿಯರೇ ಜಗಳಾಡುವರು, ಹೊಟ್ಟೆ ಕಿಚ್ಚು, ಇವರು ದೇವರ ರಾಜ್ಯಕ್ಕೆ ಸೇರೋದಿಲ್ಲ. ಅದಕ್ಕಾಗಿ ದೇವರ ರಾಜ್ಯಕ್ಕೆ ಯಾರು ಸೇರ್ತಾರಂದ್ರ ನೀತಿವಂತರು ಮಾತ್ರ. ನೀತಿವಂತರಾಗ್ರಿ, ದೇವರ ರಾಜ್ಯಕ್ಕೆ ಸೇರೋಣ, ದೇವರ ರಾಜ್ಯದಲ್ಲಿ ಹೋಗೋಣ, ಕರ್ತನನ್ನ ನಂಬೋಣ, ಕರ್ತನ ಮಾರ್ಗದಲ್ಲಿ ಬರೋಣ. ದೇವರ ನಿಮ್ಮನ್ನು ಆಶೀರ್ವಾದ ಮಾಡ್ತಾರೆ ಪ್ರಿಯರೇ. ಗಾಡ್ ಬ್ಲೆಸ್ ಯು. ಪ್ರೈಸ್ ದ ಲಾರ್ಡ್.